ಸ್ನೇಹಿತರೆ, ಮೊದಲ 3 ಭಾಗಗಳಲ್ಲಿ ನಾವು ಬಹಳ ಮುಖ್ಯವಾದ ಅಂಶಗಳನ್ನು ನೋಡಿದ್ದೇವೆ. ಒಪ್ಪಂದದ ಶಕ್ತಿ ಏನು, ನಿಮ್ಮ ನಡೆನುಡಿ ಹೇಗೆ ನಿಮ್ಮ ಗೆಲುವು ನಿರ್ಧರಿಸುತ್ತದೆ ಮತ್ತು GPA ಬಗ್ಗೆ ಇರುವ ದೊಡ್ಡ ತಪ್ಪು ಕಲ್ಪನೆ ಏನು ಅನ್ನೋದನ್ನು ತಿಳಿದುಕೊಂಡಿದ್ದೇವೆ. ಈಗ ಈ 4ನೇ ಭಾಗದಲ್ಲಿ ಇನ್ನೊಂದು ಗಂಭೀರ ವಿಷಯ ಏನೆಂದರೆ ಕಾಲಮಿತಿ, ಲಿಮಿಟೇಷನ್. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋಣ. ನಿಮಗೆ ಯಾರಾದರೂ ಹೇಳಿದ್ರ 3 ವರ್ಷ ಕಳೆದರೆ ಕೇಸ್ ಹಾಕೋದಕ್ಕೆ ಆಗೋದಿಲ್ಲ ಅಂತ. ಅಂದರೆ ಯಾವುದೇ ಒಂದು ಅಗ್ರಿಮೆಂಟ್ ಮೇಲೆ 3 ವರ್ಷದ ಕಾಲಮಿತಿ ಆದ ಮೇಲೆ ಕಾಲಮಿತಿ ಇರುತ್ತೆ, 3 ವರ್ಷ ದಾಟಿದ ಮೇಲೆ ಕೇಸ್ ಹಾಕೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಇದರ ಅರ್ಥ. ನಿಮಗೆ ಯಾರಾದರೂ ಹೇಳಿದ್ರ 3 ವರ್ಷ ಕಳೆದ್ರೆ ಕೇಸ್ ಹಾಕೋದಕ್ಕೆ ಆಗಲ್ಲ ಅಂತ, ಅದು ಅರ್ಧ ಸತ್ಯ ಮಾತ್ರ. ಯಾಕೆಂದರೆ ಲಿಮಿಟೇಷನ್ ಆ್ಯಕ್ಟ್ 1963 ಪ್ರಕಾರ, ಆರ್ಟಿಕಲ್ 54 ಪ್ರಕಾರ ದಿನಾಂಕ ನಿಗದಿಯಾಗಿದ್ದರೆ ಸಾಮಾನ್ಯವಾಗಿ ಆ ದಿನಾಂಕದಿಂದ 3 ವರ್ಷಗಳ ಒಳಗೆ ದಾವೆ ಹಾಕಬೇಕು. ಅಂದರೆ ಈ ಯಾವುದೇ ಒಂದು ಕರಾರು ಪತ್ರದಲ್ಲಿ ಸಾಮಾನ್ಯವಾಗಿ ಒಂದು ದಿನಾಂಕ 2 ತಿಂಗಳು, 3 ತಿಂಗಳು, ಇಲ್ಲ 1 ವರ್ಷ, ಇಲ್ಲ 2 ವರ್ಷ ಅಂತ ಈ ರೀತಿ ಏನು ದಾಖಲೆಗಳ ಪ್ರಕಾರ ದಾಖಲೆ ಸರಿಪಡಿಸ್ಕೊಳೋದಕ್ಕಾಗ್ಬೋದು, ಇಲ್ಲ ಟೈಮಿಂಗ್ ಮಾಡ್ಕೊಳೋಕ್ಕಾಗ್ಬೋದು. ಆ ಕಾಲ ನಿಗದಿಪಡಿಸಿದರೆ ಆ ಕಾಲ ನಿಗದಿಪಡಿಸಿರುವಂತಹ ಸಮಯ ಮೀರಿದ ಮೇಲೆ ಕೊನೆಯ ದಿನಾಂಕದಿಂದ 3 ವರ್ಷ ಅಲ್ಲಿಂದ ಆಚೆಗೆ 3 ವರ್ಷ ಆಚೆಗೆ 3 ವರ್ಷಗಳ ಒಳಗೆ ದಾವೆ ಹಾಕಬೇಕು. ಕಾಲಮಿತಿ ಉದಾಹರಣೆ ಹೇಳಬೇಕಂದ್ರೆ ಒಂದು ಅಗ್ರಿಮೆಂಟ್ ಇದರಲ್ಲಿ ಅದರ ಕಾಲಮಿತಿ 3 ತಿಂಗಳು ಅಂತ ಇಟ್ಕೊಂಡಿರ್ತಾರೆ. 3 ತಿಂಗಳೊಳಗೆ ನಾವು ರಿಜಿಸ್ಟರ್ ಮಾಡ್ಕೊಡ್ತೀವಿ ಅಂತ ಇಬ್ಬರು ಪಾರ್ಟಿಗಳು ಒಪ್ಕೊಂಡು ಒಂದು ಕರಾರು ಪತ್ರ ಮಾಡ್ಕೊಂಡಿರ್ತಾರೆ. 3 ತಿಂಗಳು ಕಳೆದ ತಕ್ಷಣ 3 ತಿಂಗಳ ಕೊನೆಯ ದಿನದಿಂದ ಮತ್ತೆ 3 ವರ್ಷ ಟೈಮ್ ಇರುತ್ತೆ. ಅಷ್ಟರ ಒಳಗೆ ಅವರು ನ್ಯಾಯಾಲಯದಲ್ಲಿ ದಾವೆ ಹಾಕಬೇಕು ಅಂತ ಈ ಸೆಕ್ಷನ್ ಹೇಳುವಂಥದ್ದು. ಈ ಒಂದು ಕಾಲಮಿತಿ ಇರುವಂತಹದ್ದು 54 ಏನಿದೆ ಅದು ಹೇಳೋದು ಹಾಗೇನೆ. ಮತ್ತು ಅದರ ಪ್ರಕಾರ ಈ ರೀತಿಯಾಗಿ ಯಾವಾಗಲೂ ಆ ದಿನಾಂಕದ 3 ವರ್ಷದ ಒಳಗೆ ದಾವೆ ಹಾಕಬೇಕು. ಆದರೆ ಭೂಮಿ ವ್ಯವಹಾರಗಳಲ್ಲಿ ಸಮಯವನ್ನು ಯಾವಾಗಲೂ ಒಪ್ಪಂದದ ಮರ್ಮ ಎಂದು ಪರಿಗಣಿಸಲಾಗುವುದಿಲ್ಲ. ಇಲ್ಲಿ ಮುಖ್ಯವಾಗಿ ಹೇಳಿದೆ, ಭೂಮಿ ವ್ಯವಹಾರಗಳಲ್ಲಿ ಸಮಯವನ್ನು ಯಾವಾಗಲೂ ಒಪ್ಪಂದದ ಮರ್ಮ ಎಂದು ಪರಿಗಣಿಸಲಾಗುವುದಿಲ್ಲ ಎಂದು ಚಾಂದ್ ರಾಣಿ ವರ್ಸಸ್ ಕಮಲ್ ರಾಣಿ ತೀರ್ಪು ಹೇಳುತ್ತದೆ. ಇನ್ನು ಮುಖ್ಯವಾಗಿ ಮಾರಾಟಗಾರನು ಸ್ಪಷ್ಟವಾಗಿ ಮಾಡುವುದಿಲ್ಲ ಎಂದು ನಿರಾಕರಿಸಿದ ದಿನದಿಂದಲೇ ಕಾಲಮಿತಿ ಆರಂಭವಾಗುತ್ತದೆ ಎಂದು ಪಂಚ್ಮನ್ ದಾರಾ ವರ್ಸಸ್ ಮನ್ಮಥನಾಥ ಮೈತಿ ಹಾಗೂ ಅಹ್ಮದ್ ಸಾಹೇಬ್ ಅಬ್ದುಲ್ ಮುಲ್ಲಾ ವರ್ಸಸ್ ಬಿಬಿ ಜಾನ್ ತೀರ್ಪುಗಳು ಹೇಳುತ್ತವೆ. ಜೊತೆಗೆ ಮೋಸ ಅಥವಾ ಸತ್ಯ ಮರೆಮಾಚಿದರೆ ಲಿಮಿಟೇಷನ್ ಆ್ಯಕ್ಟ್ ಸೆಕ್ಷನ್ 17 ಪ್ರಕಾರ ಕಾಲಮಿತಿ ನೀವು ಅದನ್ನು ತಿಳಿದ ದಿನದಿಂದ ಆರಂಭವಾಗುತ್ತದೆ. ಇದು ತುಂಬ ಮುಖ್ಯವಾದ ವಿಚಾರ. ನಮಗೆ ಯಾವುದೇ ರೀತಿಯ ಅಗ್ರಿಮೆಂಟ್ ಆಗಿರಬಹುದು, ಯಾವುದೇ ರೀತಿಯ ರಿಜಿಸ್ಟರ್ಡ್ ಅಂದರೆ ನೋಂದಣಿ ಅಗ್ರಿಮೆಂಟ್ ಆಗಿರ್ಬೋದು, ನೋಂದಾಯಿತವಾಗಿರಬಹುದು, ಅದರಲ್ಲಿ ಮೋಸ ಆಗಿದೆ, ಸತ್ಯ ಮರೆಮಾಚಿದ್ದಾರೆ ಅಂತೇಳಿದ್ರೆ ಆ ದಾಖಲೆಗಳು ನಿಮಗೆ ಗೊತ್ತಿಲ್ಲದಿರ ಇದ್ದರೆ, ಯಾವುದೇ ದಾಖಲೆಗಳು ಬೇರೆ ಯಾರೋ ಮಾರಾಟ ಮಾಡೋದಾಗಿರ್ಬೋದು ಗೊತ್ತಿಲ್ಲ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿಲ್ಲದೆ ಬೇರೆಯವ್ರು ಮಾರಾಟ ಮಾಡಿರೋ ದಾಖಲೆ ಆಗಿರ್ಬೋದು, ನಿಮ್ಗೆ ಕೊಟ್ಟಿರೋ ದಾಖಲೆ ಆಗ್ಬೋದು, ಯಾವುದೇ ಆಗ್ಬೋದು, ಅದು ಮೋಸ ಆಗಿದೆ ಅಂತ ಸೆಕ್ಷನ್ 17 ಕಾಲಮಿತಿ ಪ್ರಕಾರ ನಿಮಗೆ ಯಾವಾಗ ತಿಳಿಯಿತೋ ಆ ದಿನದಿಂದ 3 ವರ್ಷ ನಿಮಗೆ ಕಾಲಮಿತಿ ಪ್ರಾರಂಭ ಆಗುತ್ತೆ. ಅದರ ಮಧ್ಯೆ ಅದು ಎಷ್ಟೇ ವರ್ಷಗಳಾಗಿದ್ದರೂ ಕಾನೂನಿನ ಪ್ರಕಾರ ಅದು ಕಾಲಮಿತಿ ಅವಧಿಗೆ ಬರುವುದಿಲ್ಲ. ಈ ಸೆಕ್ಷನ್ 17 ಎಷ್ಟು ಉಪಯುಕ್ತವಾಗಿದೆ ಅಂತ ಹೇಳಿದ್ರೆ, ಅದರ ತಗ್ಗಟ್ಟಾಗಿ ಅದರಲ್ಲಿ ಸತ್ಯವಿರಬೇಕು, ಅದು ತಿಳಿಯುವುದಿಲ್ಲ ನಮಗೆ ಅನ್ನೋದನ್ನು ಸಾಬೀತುಪಡಿಸಬೇಕು, ಮೋಸ ಆಗಿದೆ ಅನ್ನೋದನ್ನು ಸಾಬೀತುಪಡಿಸಬೇಕು. ಇವೆಲ್ಲ ನಿಜವಾಗಿದ್ದಾಗ ಸೆಕ್ಷನ್ 17 ತುಂಬ ಉಪಯುಕ್ತವಾದಂತಹ ಸೆಕ್ಷನ್ ಆಗಿರುತ್ತೆ.
ಆ ಕಷ್ಟದಲ್ಲಿರೋರಿಗೆ, ನಷ್ಟ ಹೊಂದಿರೋರಿಗೆ ಈ ಸೆಕ್ಷನ್ 17 ಒಂದು ರೀತಿ ರಾಮಬಾಣ ಇದ್ದಂತೆ. ಇದನ್ನು ಬಿಟ್ಟರೆ ಅದು ಸೀದಾ ನ್ಯಾಯಕ್ಕೆ ಕರ್ಕೊಂಡು ಹೋಗುತ್ತದೆ. ಈ ನಿಟ್ಟಿನಲ್ಲಿ ಸೆಕ್ಷನ್ 17 ಪ್ರಕಾರ ಕಾಲಮಿತಿ ನೀವು ಅದನ್ನು ತಿಳಿದ ದಿನದಿಂದ ಆರಂಭವಾಗುತ್ತದೆ. ಅಂದರೆ 3 ವರ್ಷ ಅನ್ನೋದು ಕೇವಲ ಲೆಕ್ಕ. ನಿಜವಾದ ಕಾನೂನು ನಿಮ್ಮ ಪ್ರಕರಣದ ಪರಿಸ್ಥಿತಿ, ನಡೆ ನುಡಿ ಮತ್ತು ನಿರಾಕರಣೆಯ ಸಮಯದ ಮೇಲೆ ಅವಲಂಬಿತವಾಗಿರುತ್ತದೆ. ಹೀಗಾಗಿ ತಡ ಆಯಿತು ಅಂತ ಹೆದರಬೇಡಿ. ಸರಿಯಾದ ಫ್ಯಾಕ್ಟಸ್ ಇದ್ದರೆ ಇನ್ನು ನ್ಯಾಯ ಸಿಗುವ ಸಾಧ್ಯತೆ ಹೆಚ್ಚಾಗಿ ಇರುತ್ತದೆ. ಈ 4ನೇ ಭಾಗವನ್ನು ಸಂಪೂರ್ಣವಾಗಿ ನೋಡಿ. ಇದು ನಿಮ್ಮ ಹಕ್ಕು ಉಳಿಸಿಕೊಳ್ಳುವುದರಲ್ಲಿ ನಿರ್ಣಾಯಕವಾಗಬಹುದು. ಮತ್ತು ಇಂತಹ ನಿಜವಾದ ಕಾನೂನು ಅರಿವು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ತಿಳಿದವನೇ ಸಮಯದೊಳಗೆ ತನ್ನ ಹಕ್ಕು ಉಳಿಸಿಕೊಳ್ಳಬಲ್ಲವನು. ಸ್ನೇಹಿತರೆ, ಈ ಭಾಗದಲ್ಲಿ ಅತ್ಯಂತ ಮಹತ್ವದ ಕಾನೂನು ಅಂದರೆ ಲಿಮಿಟೇಷನ್ ಆ್ಯಕ್ಟ್ 1963 ಆರ್ಟಿಕಲ್ 54 54ರ ಪ್ರಕಾರ ಒಪ್ಪಂದದ ಆಧಾರದ ಮೇಲೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ದಾವೆ ಹಾಕುವ ಕಾಲಮಿತಿ ಸಾಮಾನ್ಯವಾಗಿ 3 ವರ್ಷಗಳು. ಆದರೆ ಈ 3 ವರ್ಷ ಯಾವಾಗಿಂದ ಶುರುವಾಗುತ್ತದೆ ಎಂಬುದು ತುಂಬ ಮುಖ್ಯ. ಒಪ್ಪಂದದಲ್ಲಿ ನಿಗದಿತ ದಿನಾಂಕ ಇದ್ದರೆ ಆ ದಿನಾಂಕದಿಂದ ಕಾಲಮಿತಿ ಆರಂಭವಾಗುತ್ತದೆ. ಆದರೆ ದಿನಾಂಕ ನಿಗದಿ ಆಗದಿದ್ದರೆ ಅಥವಾ ವ್ಯವಹಾರ ಮುಂದೂಡುತ್ತಾ ಇದ್ದರೆ ಮಾರಾಟಗಾರನು ಸ್ಪಷ್ಟವಾಗಿ ನಾನು ಮಾರಾಟ ಮಾಡೋದಿಲ್ಲ ಎಂದು ನಿರಾಕರಿಸಿದ ದಿನದಿಂದಲೇ ಕಾಲಮಿತಿ ಆರಂಭವಾಗುತ್ತದೆ. ಇನ್ನೊಂದು ಮುಖ್ಯವಾದ ವಿಚಾರ ಇಲ್ಲಿ ನಾವು ಗಮನಿಸಬೇಕಾದದ್ದು, ಯಾವುದೇ ಒಂದು ಮಾರಾಟ ಪತ್ರ ಆಗಿರ್ಬೋದು, ಅಗ್ರಿಮೆಂಟ್ ಆಗಿರ್ಬೋದು, ಆ ಒಂದು ಪತ್ರದಲ್ಲಿ ಕಾಲಮಿತಿ ಮೆನ್ಷನ್ ಮಾಡದೇ ಇದ್ದರೆ, ಎಷ್ಟು ವರ್ಷ ಅಂತ ಹೇಳದೇ ಇದ್ದರೆ, ಎಷ್ಟು ತಿಂಗಳು ಅಂತ ಹೇಳದೇ ಇದ್ದರೆ, ಅದು ಅದರ ಮಾಲೀಕ ಇದ್ದಾನೆ, ಆ ಮಾಲೀಕ ನಾನು ನಿನಗೆ ಮಾರಾಟ ಮಾಡೋದಿಲ್ಲ ಅಗ್ರಿಮೆಂಟ್ ಆದಮೇಲೆ ಕೂಡ ಯಾವಾಗಾದರೂ ಸರಿಯೇ ನಾನು ನಿಮ್ಗೆ ಮಾರಾಟ ಮಾಡೋದಿಲ್ಲ ಜಮೀನನ್ನ ಅಂತ ಏನಾದರೂ ರಿವರ್ಸ್ ಆದರೆ ಅವತ್ತಿಂದ ಕಾಲಮಿತಿ ಪ್ರಾರಂಭ ಆಗುತ್ತೆ. ಇದು ನೆನಪಿಟ್ಕೊಳ್ಳಿ. ಅವತ್ತಿಂದ ಕಾಲಮಿತಿ ಪ್ರಾರಂಭ ಆಗುತ್ತದೆ. ಇದರ ಜೊತೆಗೆ ಸೆಕ್ಷನ್ 17 ಒಂದು ಶಕ್ತಿಯುತ ರಕ್ಷಣೆ ನೀಡುತ್ತದೆ. ಯಾವಾಗ ಮೋಸ ಅಂದರೆ ಫ್ರಾಡ್, ಸತ್ಯ ಮರೆಮಾಚುವುದು, ಕನ್ಸೀಲ್ಮೆಂಟ್ ಅಥವಾ ನಿಜವಾದ ವಿಷಯಗಳನ್ನು ದಾವೇದಾರನಿಂದ ಮುಚ್ಚಿಡಲಾಗುತ್ತದೆಯೋ ಆ ಸಂದರ್ಭಗಳಲ್ಲಿ ಕಾಲಮಿತಿ ನೀವು ಆ ಮೋಸವನ್ನು ತಿಳಿದ ದಿನದಿಂದ ಆರಂಭ ಆಗುತ್ತದೆ. ಮೋಸ ಅಂತ ತಿಳಿದ ದಿನದಿಂದ ಮಾತ್ರ ಆರಂಭ ಆಗುತ್ತದೆ. ಅಂದರೆ ಸರಳವಾಗಿ ಹೇಳುವುದಾದರೆ 3 ವರ್ಷ ಅನ್ನೋದು ಕೇವಲ ಒಂದು ಲೆಕ್ಕಾಚಾರ. ಆದರೆ ನಿಜವಾದ ಕಾನೂನು ನಿಮ್ಮ ಪ್ರಕರಣದ ಸತ್ಯಾಂಶಗಳು, ನಡೆ ನುಡಿ, ನಿರಾಕರಣೆ ಮತ್ತು ಮೋಸದ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ತಡ ಆಯಿತು ಅಂತ ಹೆದರಬೇಡಿ. ನಿಮ್ಮ ಹಕ್ಕು ಇನ್ನೂ ಜೀವಂತವಾಗಿರಬಹುದು. ಈ ನಿಟ್ಟಿನಲ್ಲಿ ಯಾವುದೇ ಒಂದು ಅಗ್ರಿಮೆಂಟ್ನಲ್ಲಿ ಅದರಲ್ಲಿರುವಂತಹ ಡೇಟ್ ಅಲ್ಲ, ನಡೆ ನುಡಿ ವರ್ತನೆ ಮುಖ್ಯ. ಇದು ಲಿಮಿಟೇಷನ್ ಲಾನ ನಿಜವಾದ ಹೃದಯ. ಒಪ್ಪಂದದಲ್ಲಿ ಯಾವ ದಿನಾಂಕ ಬರೆದಿದ್ದರೂ ನ್ಯಾಯಾಲಯ ಕೇವಲ ಆ ದಿನಾಂಕವನ್ನು ನೋಡಿ ತೀರ್ಮಾನ ಮಾಡೋದಿಲ್ಲ. ನಿಮ್ಮ ನಡೆ ನುಡಿ, ನಿಮ್ಮ ಪ್ರಯತ್ನ ಮತ್ತು ಮಾರಾಟಗಾರನ ವರ್ತನೆ ಎಲ್ಲವೂ ಸೇರಿ ಪ್ರಕರಣದ ದಿಕ್ಕನ್ನು ನಿರ್ಧರಿಸುತ್ತದೆ. ಲಿಮಿಟೇಷನ್ ಆ್ಯಕ್ಟ್ ಸೆಕ್ಷನ್ ಆರ್ಟಿಕಲ್ 54ರ ಪ್ರಕಾರ ದಿನಾಂಕ ಇದ್ದರೆ ಕಾಲಮಿತಿ ಅಲ್ಲಿ ಆರಂಭವಾಗಬಹುದು. ಆದರೆ ಭೂಮಿ ವ್ಯವಹಾರಗಳಲ್ಲಿ ಸಮಯ ಯಾವಾಗಲೂ ಮರ್ಮವಲ್ಲ ಎಂದು ಚಾಂದ್ರಾಣಿ ವರ್ಸಸ್ ಕಮಲ್ ರಾಣಿ ಹೇಳುತ್ತದೆ. ಇನ್ನು ಮುಖ್ಯವಾಗಿ ಸ್ಪಷ್ಟ ನಿರಾಕರಣೆ ಬಂದಾಗಲೇ ಕಾಲಮಿತಿ ಆರಂಭವಾಗುತ್ತದೆ ಎಂದು ಬೆಂಚ್ಮನ್ ದರ ವರ್ಸಸ್ ಮನ್ಮಥನಾಥ್ ಮೈತಿ ತೀರ್ಪು ತಿಳಿಸುತ್ತದೆ. ಮತ್ತು ಮೋಸ ಇದ್ದರೆ ಸೆಕ್ಷನ್ 17ರ ಪ್ರಕಾರ ನೀವು ತಿಳಿದ ದಿನದಿಂದಲೇ ಲೆಕ್ಕ ಶುರುವಾಗುತ್ತದೆ. ಅಂದರೆ ಸರಳವಾಗಿ ನೀವು ಕಾಯುತ್ತಿದ್ದೀರಾ, ಮಾರಾಟಗಾರ ನಿಮ್ಮನ್ನು ತಪ್ಪು ಭರವಸೆಯಲ್ಲಿ ಇಟ್ಟಿದ್ದಾನೆಯೇ ಅಥವಾ ನಿರಾಕರಣೆ ಯಾವಾಗ ಬಂದಿತು ಎಂಬುದೇ ಮುಖ್ಯ. ಆದ್ದರಿಂದ ದಿನಾಂಕ ಕೇವಲ ಸಂಖ್ಯೆ, ಆದರೆ ನಿಮ್ಮ ನಡೆ ನಿಮ್ಮ ಹಕ್ಕನ್ನು ಉಳಿಸುವ ನಿಜವಾದ ಶಕ್ತಿಯಾಗಿದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ತಿಳಿದುಕೊಂಡಂತಹ ಎಲ್ಲ ವಿಚಾರಗಳು ಮುಖ್ಯವಾದಂತಹವೇ, ನಿಮ್ಮ ಒಂದು ಕೇಸಿಗೆ ಉಪಯುಕ್ತವಾದಂತಹವೇ. ಈ ರೀತಿಯಾಗಿ
ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ ನಿಮಗೆ ಅಭಿನಂದನೆಗಳು.